ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ರೆಟ್ರೋ ಟು ಮೆಟ್ರೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇದು ಜರ್ನಿ ಆಫ್ ಕನ್ನಡ ಸಿನಿಮಾ. ಇವತ್ತು ನಾವು ಮಾತಾಡಕ್ಕೆ ಹೊರಟಿರುವಂಥ ಚಿತ್ರದ ಹೆಸರು ರಾಧಾ ರಮಣ ಅಂತ. ಇದು 1943ರಲ್ಲಿ ತೆರೆ ಕಾಣುತ್ತೆ. ಈ ಚಿತ್ರದ ನಿರ್ಮಾಣದ ಜವಾಬ್ದಾರಿಯನ್ನು MV ರಾಜಮ್ಮ ಅವರು ಹೊತ್ಕೊಂಡಿದ್ರು. ಈ ಚಿತ್ರದ ನಿರ್ದೇಶನದ ಜವಾಬ್ದಾರಿಯನ್ನು ಜ್ಯೋತಿ ಸಿಂಹ ಅವರು ಹೊತ್ಕೊಂಡಿದ್ರು. ಮಧ್ಯದಲ್ಲೇ ಅವರು ಬಿಟ್ಟೋದ ಕಾರಣ ನಿರ್ದೇಶನದ ಜವಾಬ್ದಾರಿಯನ್ನು ಕೂಡ MV ರಾಜಮ್ಮ ಅವರೇ ನಿಭಾಯಿಸಿದ್ರು. ಈ ಚಿತ್ರದ ಚಿತ್ರಕಥೆಯನ್ನು ಬರೆದವರು GV ಅಯ್ಯರ್. ಈ ಚಿತ್ರದ ಸಂಗೀತ ನಿರ್ದೇಶನವನ್ನು ಮಾಡಿದವರು HR ಪದ್ಮನಾಭ್ ಶಾಸ್ತ್ರಿ ಅವರು. ಈ ಚಿತ್ರ HRJC ಮತ್ತು ಶ್ರೀ ಪಿಕ್ಚರ್ಸ್ ಎಂಬ ಲಾಂಛನದಡಿ ನಿರ್ಮಾಣಗೊಳ್ಳುತ್ತೆ. ಅದರ ನಂತರ ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಳ್ಳೋರು BR ಪಂತುಲು ಅವರು, MV ರಾಜಮ್ಮ ಅವರು ಮತ್ತು GV ಅಯ್ಯರ್ ಮತ್ತು ಬಾಲಕೃಷ್ಣ ಅವರು. GV ಅಯ್ಯರ್ ಮತ್ತು ಬಾಲಕೃಷ್ಣ ಅವರದು ಇದು ಡೆಬ್ಯೂ ಫಿಲಮ್ ಆಗಿರುತ್ತೆ. ಆ ನಂತರ ಅವರು ಕನ್ನಡ ಚಿತ್ರರಂಗದ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ತುಂಬ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾರೆ. ಈ ಕಥೆಯಲ್ಲಿ ರಾಧಾ ಹಾಗೂ ರಮಣ ಎರಡು ಕ್ಯಾರೆಕ್ಟ್ರು, ಹೀರೋ ಹೀರೋಯಿನ್. ಸೊ ಇಲ್ಲಿ ರಮಣ ಅನ್ನೋನು ಸತ್ಯವಂತ ಮತ್ತು ಧರ್ಮವನ್ನು ನಂಬಿ ಅವನು ಯಾವುದೇ ರೀತಿಯಾದಂಥ ಸುಳ್ಳು ಪಳ್ಳು ಹೇಳದಲ್ಲೇ ಒಳ್ಳೆ ಸಜ್ಜನ ವ್ಯಕ್ತಿ ಅನ್ನೋ ಒಂದು ಕ್ಯಾರೆಕ್ಟ್ರು. ಇಲ್ಲಿ ರಾಧನ ಕ್ಯಾರೆಕ್ಟರ್ ಏನು ಅಂತಂದರೆ ಅವಳು ಸಂಸ್ಕೃತಿ ಮತ್ತು ಸಜ್ಜನತೆ ಮತ್ತು ಒಳ್ಳೆಯ ನಡವಳಿಕೆ ಈ ಥರ ಮತ್ತು ಭಕ್ತಿ ಎಲ್ಲ ಇರುವಂಥ ಒಂದು ಹುಡುಗಿ. ಇವರಿಬ್ಬರ ನಡುವೆ ಒಂದು ಪ್ರೇಮ ಕಥೆ. ಅಂದರೆ ಇದನ್ನ ಫಸ್ಟ್ ಎವರ್ ಲವ್ ಸ್ಟೋರಿ ಆಫ್ ಕನ್ನಡ ಸಿನಿಮಾ ಅಂತಲೂ ಹೇಳ್ಬೋದು. ಇದರಲ್ಲಿ ಏನು ಅಂದರೆ ಆ ಒಂದು ಪ್ರೀತಿಗೆ ಸಮಾಜದಲ್ಲಿ ಆಗುವಂಥ ತಡೆಗಳು ಮತ್ತು ಸಮಾಜದಿಂದ ಆಗುವಂಥ ವಿರೋಧಗಳ ನಡುವೆ ಜೊತೆಗೆ ಅವರ ಸಂಸಾರಗಳಲ್ಲೂ ಇದಕ್ಕೆ ಅನುಮತಿ ಇರೋದಿಲ್ಲ. ಸೊ ಆ ಒಂದು ಎಲ್ಲ ಥರದ ಕಷ್ಟಗಳು ಮತ್ತು ಅಡೆತಡೆಗಳ ನಡುವೆ ಅವರ ಪ್ರೀತಿ ಮತ್ತು ನಂಬಿಕೆ ಅವರನ್ನು ಕೊನೆಯಲ್ಲಿ ಒಂದು ಮಾಡುತ್ತೆ ಅನ್ನೋದೇ ಈ ಚಿತ್ರದ ಕಥಾ ಸಾರಾಂಶ. MV ರಾಜಮ್ಮನವ್ರು ಏನು ಮಾಡ್ತಾರೆ, ಈ ಚಿತ್ರದ ನಿರ್ಮಾಪಕಿಯಾಗಿ ಕೂಡ ಕೆಲಸ ಮಾಡ್ತಾ ಇರ್ತಾರೆ, ಜೊತೆ ಆರ್ಟಿಸ್ಟಾಗಿ ಕೆಲಸ ಮಾಡ್ತಾರೆ. ಒಂದು ಘಟನೆ ನಡೀತದೆ. ಏನು ಅಂದರೆ ಜ್ಯೋತಿ ಸಿನ್ಹಾ ಅವರು ಏನು ಮಾಡ್ತಾರೆ, ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಅದು ಇನ್ನೂ ಮಧ್ಯಭಾಗದ ಶೂಟಿಂಗ್ ನಡೀತಾ ಇರಬೇಕಾದ್ರೆ ಅವರು ನಿರ್ದೇಶನದ ಜವಾಬ್ದಾರಿಯನ್ನು ಕೈಬಿಟ್ಟು ಹೊರಟು ಬಿಡ್ತಾರೆ. ಆವಾಗ MV ರಾಜಮ್ಮನವರು ನಿರ್ಮಾಪಕಿ ಮತ್ತು ನಟಿ ಆಗಿದ್ದರು. ಆ ಚಿತ್ರದ ನಿರ್ದೇಶನದ ಜವಾಬ್ದಾರಿ ಕೂಡ ತಗೊಳ್ತಾರೆ. ಅಲ್ಲಿ MV ರಾಜಮ್ಮ ಅವರು ಕನ್ನಡ ಚಿತ್ರರಂಗದ ಮೊಟ್ಟ ಮೊದಲ ಮಹಿಳಾ ನಿರ್ದೇಶಕಿಯಾಗಿ ಕೂಡ ಗುರುತಿಸ್ಕೋತಾರೆ ಮತ್ತು ಸರ್ಜಿತವಾಗಿ ಈ ಒಂದು ಸಿನಿಮಾನ ಅವರು ಕಂಪ್ಲೀಟ್ ಮಾಡ್ತಾರೆ. ಕಂಪ್ಲೀಟ್ ಮಾಡಿ ತೆರೆ ಮೇಲೆ ತಂದು ಯಶಸ್ವಿಯಾಗಿ ಪ್ರದರ್ಶನಗೊಳ್ಳುತ್ತೆ ಮತ್ತು ಒನ್ ಆಫ್ ದ ಫಸ್ಟ್ ಲವ್ ಸ್ಟೋರೀಸ್ ಅಂತಲೂ ಆಗುತ್ತೆ. ಜೊತೆಗೆ ಇಷ್ಟೆಲ್ಲ ಹರ್ಡಲ್ಸ್ ಇದ್ರೂ ಡೈರೆಕ್ಟ್ರು ಬಿಟ್ಟೋದಾಗಲೂ ಅವರೇ ಡೈರೆಕ್ಷನ್ ಜವಾಬ್ದಾರಿ ತೊಗೊಂಡು ಎಲ್ಲ ಮಾಡಿ ಒಂದು ಸಿನಿಮಾನ ಕಂಪ್ಲೀಟ್ ಮಾಡಿ ನಿಲ್ಲಿಸಿದ್ರು ಅನ್ನೋ ಒಂದು ಹೆಗ್ಗಳಿಕೆ ಮತ್ತು ಕೀರ್ತಿ MV ರಾಜಮ್ಮ ಅವ್ರಿಗೆ ಸದಾ ಇದ್ದೇ ಇರುತ್ತೆ. ಈಗ ಜನ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಮಾತಾಡ್ತಾರೆ, ವುಮೆನ್ ಮೇಲ್ ಜೊತೆ ಕಾಂಪಿಟೆಂಟ್ ಆಗಿರೋದ್ರ ಬಗ್ಗೆ ಮಾತಾಡ್ತಾರೆ. ಇದೆಲ್ಲ MV ರಾಜಮ್ಮ ಅವರು 1943ನೇ ಇಸ್ವಿಯಲ್ಲೇ ಪ್ರೂವ್ ಮಾಡಿದ್ದಾರೆ ದಟ್ ಎ ವಿಮೆನ್ ಕ್ಯಾನ್ ಡೂ ಎನಿಥಿಂಗ್ ಅಂತ. ಅವರು ಆ ಚಿತ್ರನ ಯಾವಾಗ ಒಬ್ಬ ನಿರ್ದೇಶಕ ಕೈ ಬಿಟ್ಟನೋ ಆಗ ಟೆಕ್ನಾಲಜಿ ಅಷ್ಟು ವೆಲ್ವರ್ಸ್ಡು ಅಥವಾ ಡಿಜಿಟಲ್ ಯುಗ ಇವಾಗಿದ್ದಂಗೆ ಇಲ್ಲದೆ ಹೋದ್ರೂ ಅದನ್ನು ಕಲಿತು ಆ ಚಿತ್ರನ ನಿರ್ಮಾಣ ಪ್ಲಸ್ ನಿರ್ದೇಶನ ಪ್ಲಸ್ ನಟಿಯಾಗಿ ನಟಿಸಿ ಎಲ್ಲ ಮಾಡಿ ಆ ಚಿತ್ರನ ತೆರೆ ಮೇಲೆ ತರ್ತಾರೆ ಮತ್ತು ಆ ಚಿತ್ರ ಗೆಲ್ಲುತ್ತೆ. ಅಂದರೆ ಅದರ ಎಲ್ಲ ಅಟ್ಮೋಸ್ಟ್ ಏನೇ ಅದಕ್ಕೆ ರಿವಾರ್ಡ್ಸ್ ಆಗಿರಲಿ ಇನ್ನೊಂದಾಗಿರಲಿ ಅದಕ್ಕೆ ಒಂದು ಪ್ರಶಂಸೆ ಆಗಿರಲಿ ಬಂದರೆ ಅದು ಫಸ್ಟ್ ಸಲ್ತಕ್ಕಂಥದ್ದು MV ರಾಜಮ್ಮ ಅವ್ರಿಗೆ. ಸೊ ನಮ್ಮದೊಂದು ಸೆಲ್ಯೂಟ್ ಇರಲಿ MV ರಾಜಮ್ಮ ಮೇಡಮ್ ಅವ್ರಿಗೆ. ಅದಾದ ನಂತರ ಆ ಸಿನಿಮಾ ಒಂದು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡುತ್ತೆ. ಏನು ಅಂದರೆ ಸತತವಾಗಿ ಎಲ್ಲ ಕಡೆ ಚೆನ್ನಾಗಿ ಓಡುತ್ತೆ. ಈ ಚಿತ್ರದ ವಿಶೇಷತೆ ಏನು ಅಂದರೆ ಇದು ನಮ್ಮ ಮೊದಲನೇ ದಶಕ ಅಂದರೆ ಕನ್ನಡ ಚಿತ್ರದ ಮೊದಲ ದಶಕದ ಒಂದು
ಪ್ರೇಮ ಕಥೆ ಅಂತ ಹೇಳ್ಬೋದು. ಕನ್ನಡ ಚಿತ್ರರಂಗದ ಮೊದಲ ಮಹಿಳಾ ನಿರ್ಮಾಪಕಿಯಾಗಿ ಗುರುತಿಸ್ಕೊಂಡವರು ಎಂ.ವಿ. ರಾಜಮ್ಮನವರು ಮತ್ತು ಅದೇ ಚಿತ್ರದಲ್ಲೇ ಅವರು ನಿರ್ದೇಶನದ ಜವಾಬ್ದಾರಿಯನ್ನು ಕೂಡ ತಗೊಂಡು ಕನ್ನಡ ಚಿತ್ರರಂಗದ ಮೊಟ್ಟ ಮೊದಲ ಮಹಿಳಾ ನಿರ್ದೇಶಕಿಯಾಗಿ ಕೂಡ ಕಾಣಿಸ್ಕೊಳ್ತಾರೆ. ಇನ್ನೊಂದು ಚಿತ್ರದ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಇನ್ನೊಂದು ರೆಟ್ರೋ ಟು ಮೆಟ್ರೋ ಕಾರ್ಯಕ್ರಮದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್.